ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಸಂಜೆ ಬಜ್ಜಿಗೆ ಸ್ನ್ಯಾಕ್ಸಿಗೆ ಸಂಜೆ ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಬೀಜ ಎಲ್ಲ ಹಿಂಗೆ ಕಟ್ ಮಾಡಿಕೊಂಡು ಬೀಜ ಎಲ್ಲ ತಕ್ಕೊಂಡಿದ್ದೀನಿ. ತಕ್ಕೊಂಡು ಈ ಉಪ್ಪನ್ನು ಒಳಗಡೆ ಹಿಂಗೆ ಸವರ್ಕೊಳ್ಬೇಕು. ಬೀಜ ತಕ್ಕೊಂಡು ಹಿಂಗೆ ಉಪ್ಪು ಸವರ್ಕೊಂಡ್ರೆ ಖಾರ ಆಗೋದಿಲ್ಲ. ಆಯ್ತು ನೋಡಿ, ಎಲ್ಲ ಹಚ್ಕೊಂಡಿದ್ದೀನಿ, ಎಲ್ಲ ಉಪ್ಪು ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಇದೊಂದು 10 ನಿಮಿಷ ಬಿಡಬೇಕು. ಆಮೇಲೆ ಬಜ್ಜಿಗೆ ಹಾಕ್ಕೊಳ್ಬೇಕು. ನೋಡಿ, ಕಡಲೆ ಹಿಟ್ಟು 1 ಬಟ್ಲು, ಒಂದು ಚಿಕ್ಕ ಬಟ್ಲಲ್ಲಿ 1 ಬಟ್ಲು, ಆ ಬಜ್ಜಿಗೆ ಎಷ್ಟು ಆಗುತ್ತೋ ಅಷ್ಟು 1 ಬಟ್ಲು ಹಾಕ್ಕೊಂಡಿದ್ದೀನಿ. 1 ಚಿಟಿಕೆ ಸೋಡಾ, ಅಕ್ಕಿ ಹಿಟ್ಟು 1 ಸ್ಪೂನು, ಚಿಲ್ಲಿ ಪೌಡರ್ 1/4 ಸ್ಪೂನು, ಉಪ್ಪು ಒಂದು ಅರ್ಧ ಸ್ಪೂನು, ಓಮ್ ಕಾಳು ಹಾಕಿದ್ದೀನಿ ನೋಡಿ 1/4 ಸ್ಪೂನು. ಇದನ್ನೆಲ್ಲ ಕಲಿಸ್ಕೊಳ್ಳೋಣ. ಜಾಸ್ತಿ ತೆಳು ಬೇಡ, ಒಂದು ಸ್ವಲ್ಪ ತಿಕ್ಕಾಗಿ ಇದಕ್ಕೆ ಮೆತ್ಕೊಳ್ಳೋ ಥರ ಕಲಿಸ್ಬೇಕು. ತೋರಿಸ್ತೀನಿ ನೋಡಿ. ಅದಕ್ಕೆ ಕಲಿಸ್ಕೊಳ್ಬೇಕು ನೋಡಿ. ಅದಕ್ಕೆ ಅವಾಗ ಹೆಜ್ಜೆ ಬಿಟ್ರೂ ಅದರ ಮೇಲೆ ಮೆಣಸಿನ್ಕಾಯಿ ಮೇಲೆ ಇರುತ್ತೆ. ತೀರಾ ತೆಳು ಕಲಿಸ್ಕೊಂಡ್ರೆ ಇರೋದಿಲ್ಲ. ನೋಡಿ, ಈ ರೀತಿ ಹಾಕಿ ಹೆಜ್ಜೆ ಈಗ ಇನ್ನೂ ಸ್ವಲ್ಪ ತಿಕ್ಕಾಗಿದ್ರೂ ಓಕೆ, ಜಾಸ್ತಿ ಗಟ್ಟಿ ಇದ್ದರೆ ಆಗಲ್ಲ. ನೋಡಿ, ಈ ರೀತಿ ಬಿಡಿ. ನೋಡಿ, ಈ ಥರ ಮುಂದೆ ನೀಟಾಗಿ ಈ ಥರ ಬೇಯಿಸ್ಕೊಳ್ಬೇಕು. ಈ ರೀತಿ ಬೇಯಬೇಕು. ಈಗ ಇದಾಗಿದೆ, ಪ್ಲೇಟಿಗೆ ಇಟ್ಕೊಳ್ಳೋಣ. ನೋಡಿ, ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ. ಮಾಡಿಕೊಂಡು ಟೇಸ್ಟ್ ಮಾಡಿ.